ಹಬ್ಬಕ್ಕೋಸ್ಕರ ಆಗಿರ್ಬೋದು ಅಥವಾ ಮಕ್ಕಳಿಗೆ ಇನ್ಸ್ಟಂಟಾಗಿ ಅಂದರೆ ಕ್ವಿಕ್ಕಾಗಿ ಏನಾದರೂ ಒಂದು ತಿನ್ನೋದಕ್ಕೆ ಮಾಡಬೇಕು ಅಂತಂದರೆ ಬೂಂದಿ ಕಾಳನ್ನು ಮಾಡ್ಕೊಬೋದು. ಸ್ವೀಟ್ ಬೂಂದಿ ಕಾಳು, ಡ್ರೈ ಬೋಂದ ಅಂತಲೇ ಹೇಳ್ಬೋದು. ಇದನ್ನು ಮಾಡೋದು ಇಷ್ಟು ಸುಲಭನಾ ಅಂತ ಅನಿಸ್ಬಿಡುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರುತ್ತೆ ಮಕ್ಕಳಿಗೆ. ಹಾಗೆ ಯಾರಾದರೂ ಗೆಸ್ಟ್ ಬಂದರೆ ಇದನ್ನು ಕೊಡ್ಬೋದು ಅಥವಾ ಹಬ್ಬಗಳಲ್ಲಿ ಮಾಡಿಟ್ಕೊಂಡ್ರೂ ಸಹ ಚೆನ್ನಾಗಿರುತ್ತೆ. ಮನೇಲಿ ಒಂದು ಸ್ವೀಟ್ ಇದೆ ಅಂದರೆ ಒಂದೇನೋ ಸಂಭ್ರಮ. ಹಾಗಾದ ನಂತರ ಇದು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು 2 ಕಪ್ ಅಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾವು ಬಜ್ಜಿ ಬೋಂಡ ಮಾಡ್ತೀವಲ್ವ, ಆ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಸೋಡಾ, ಚಿಟಿಕೆ ಸೋಡಾ ಹಾಕ್ಕೊಂಡಿದ್ದೀನಿ. ಹಾಗೆ ಅದಾದ ನಂತರ ಉಪ್ಪು ಬೇಕನ್ಸಿದ್ರೆ 1-2 ಉಪ್ಪಿನ ಹಳಿ ಹಾಕೋಬೋದು. ಅದಾದ ನಂತರ ಫುಡ್ ಕಲರ್ ಬೇಕಂದರೆ ಹಾಕೋಬೋದು, ಇಲ್ಲ ಅಂದರೆ ಅರಿಶಿನ ಪುಡಿ ಕೂಡ ಹಾಕೋಬೋದು. ಚೆನ್ನಾಗಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಈ ಅಳತೆಗೆ ರೆಡಿ ಇಟ್ಕೊಂಡಿದ್ದೀನಿ ಹಿಟ್ಟನ್ನು. ಯಾವುದೇ ಗಂಟು ಇಲ್ಲದೆ ಇರೋ ರೀತಿ ಈ ಅಳತೆಗೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಅದಾದ ನಂತರ ಈ ರೀತಿ ಒಂದು ಬೂಂದಿ ಕಾಳು ಮಾಡುವಂಥ ಸೌಟನ್ನು ತೊಗೊಂಡಿದ್ದೀನಿ ನಾನು. ಈ ರೀತಿ ಹೋಲ್ಗಳಿರುತ್ತೆ 2 ಸೈಡಲ್ಲಿ ಮೇಲ್ಗಡೆ. ಇದನ್ನು ಸಹ ತುಂಬ ಚೆನ್ನಾಗಿದೆ, ಯೂಸ್ ಅಂತೂ ತುಂಬ ಯೂಸ್ ಆಗುತ್ತೆ ಅಂತ ಅನಿಸ್ತು. ಈ ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ಈ ಥರ ಸೌಟನ್ನು ತೊಗೊಂಡಿದ್ದೀನಿ. ಅದರ ಮೇಲೆ ನಾನು ಮಿಕ್ಸ್ ಮಾಡಿಟ್ಕೊಂಡಿರೋಂಥ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ತಿಕ್ಕಬೇಕು. ತಿಕ್ಕದವಾಗ ಏನಾಗುತ್ತೆ ಅಂದರೆ ಕಾಳುಗಳು ಕೆಳಗಡೆ ಬೀಳುತ್ತೆ ಅಲ್ವಾ, ಡ್ರಾಪ್ ಆಗಿ ಅದು ಉಂಡೆ ಆಗುವಂಥದ್ದು, ಬೂಂದಿ ಕಾಳು ಆಗುವಂಥದ್ದು. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡ್ರಿ. ನಾನೇನಂದರೆ ಇನ್ನೊಂದು ರೌಂಡ್ ಮಾಡುವಾಗ ಫಸ್ಟ್ ರೌಂಡ್ ಚೆನ್ನಾಗೇ ಬಂತು, ಇನ್ನೊಂದು ರೌಂಡ್ ಮಾಡುವಾಗ ಜಾಸ್ತಿ ಇನ್ನೊಂದು ಸೌಟ್ ಹಾಕೋಣ, ಇನ್ನು ಬೇಯುತ್ತೆ ಅಲ್ವಾ ಅಂತ ಆವಾಗ ಏನಾಗುತ್ತೆ ಗಂಟುಗಳು ಕಟ್ಕೊಂಡ್ಬಿಡುತ್ತೆ. ಹಾಗೆ ಮಾಡಬೇಡಿ ನೀವು. ಒಂದು ಸಾರಿಗೆ ಒಂದು ಸೌಟನ್ನು ಹಾಕಿ ಸರಿ ಹೋಗುತ್ತೆ, ನೀಟಾಗಿ ಬೆಂದ್ಕೊಳ್ಳುತ್ತೆ. ಆಯಿತಾ? ಈ ರೀತಿ ಚೆನ್ನಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಬೂಂದಿ ಕಾಳನ್ನು ಕರಿಯುವಂಥದ್ದು. ಇವಾಗ ನೋಡಿ ತುಂಬ ಒಂದರ ಮೇಲೆ ಒಂದೇ ಬಿದ್ದಾವಾಗ ಏನಾಗುತ್ತೆ ಅಂದರೆ ಉಂಡೆಗಳಾಗ್ಬಿಡುತ್ತೆ. ಆ ಥರ ನಾವು ಬಿಡಿಸೋದಕ್ಕಾಗಲ್ಲ. ನಾವು ಅದನ್ನೆಲ್ಲ ಮಾಡಿ ಬರೋಷ್ಟೊತ್ತಿಗೆ ಇದು ಗಟ್ಟಿ ಆಗಿಬಿಡುತ್ತೆ, ಉಂಡೆ ಆಗಿಬಿಡುತ್ತೆ. ಅದು ಮೆದುವಾಗಿರುತ್ತೆ, ಚೆನ್ನಾಗಿ ಡ್ರೈ ಆಗಿರಲ್ಲ. ಆ ಥರ ಆಗಿಬಿಡುತ್ತೆ. ತುಂಬ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ. ಆ ಥರ ಒಂದು ಸೌಟ್ ತೊಗೊಂಡು ಒಂದು ಸಾರಿಗೆ ಬಿಟ್ಟರೆ ಸರಿ ಹೋಗುತ್ತೆ. ನೀಟಾಗಿ ಉಬ್ಬಿ ಬರುತ್ತೆ. ಆಯಿತಾ? ನಾವು ಒಂದು ಚಿಟಿಕೆ ಸೋಡಾ ಹಾಕಿರ್ತೀವಲ್ವ, ಕಾಳುಗಳೇನಾಗುತ್ತೆ ಅಂದರೆ ಉಬ್ಬಿ ಬರುತ್ತೆ. ಇದರಲ್ಲಿ ಖಾರ ಬೂಂದಿನೂ ಸಹ ಮಾಡ್ಕೋಬೋದು. ಖಾರ ಬೂಂದಿ ರೆಸಿಪಿ ಸಹ ನಾನು ಇನ್ನೊಂದು ಸರಿ ಶೇರ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಈ ರೀತಿ ಬೂಂದಿ ಕಾಳನ್ನು ಕರ್ಕೊಂಡು ಚೆನ್ನಾಗಿ ತೆಗೆದು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಪೌಡರ್ ಮಾಡಿ ಇಟ್ಕೊಂಡಿರುವಂಥ ಸಕ್ಕರೆ ಪೌಡರ್ನ ಹಾಕ್ಕೊಂಡಿದ್ದೀನಿ. ಪಾಕದಲ್ಲೂ ಸಹ ಹಾಕ್ತಾರೆ. ಪಾಕ ಅಷ್ಟೊಂದು ನನಗೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಈ ಥರ ಏನು ಕುರು ಸೌಂಡ್ ಬರುತ್ತಲ್ವ ತಿನ್ನುವಾಗ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿಕೊಂಡು ಈ ಥರ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ರೆ ಒಂದು 15-20 ದಿನ ಅಂತೂ ಫ್ರೆಶ್ ಆಗಿ ಇಟ್ಕೋಬೋದಲ್ವ. ಬೇಕರಿಗಳಲ್ಲಿ ತರೋದಕ್ಕಿಂತ ಈ ರೀತಿ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ.